ಸೋಜುಗಾದ ಸೋಜಿ ಪಕೋಡ? ಅಣ್ಣ ಅಣ್ಣ ನೀವೇ ಹೋಗಿ ಬಂದ್ರಿ? ಈಗ ತಾನೆ ಬಂದೆ. ಏನೋ ಅದು ಕ್ಯಾಶ್ ಕೌಂಟ್ರಲ್ಲಿ ಯಾರೂ ಇಲ್ವಲ್ಲೋ? ಅಯ್ಯಯ್ಯೋ, ಕೃಷ್ಣ ಬೇರೆ ಪಾರ್ಕಲ್ಲಿ ಹತ್ಕೆ ಜೊತೆ ಚಿಟ್ಟೆ ಹಿಡಿತಾ ಇದ್ದಾನೆ. ಇಲ್ಲಿ ನೋಡಿದ್ರೆ ಕೋದಂಡಣ್ಣ ಕೃಷ್ಣ ಇಲ್ಲಿ ಅಂತ ಕೇಳ್ತಿದ್ದಾನೆ. ಏನಪ್ಪ ಹೇಳಿ ಮ್ಯಾನೇಜ್ ಮಾಡೋದು? ಪಕೋಡ, ನಿನ್ನೆ ಕೇಳ್ತಿರೋದು. ಎಲ್ಲಿ ನಮ್ಮ ಕೃಷ್ಣ ಇಲ್ಲಿ ಕಾಣಿಸ್ತಾನೆ ಇಲ್ಲ? ಅದು ಅಣ್ಣ ಈಗ ತಾನೆ ಮಾರ್ಕೆಟ್ಗೆ ತರಕಾರಿ ತರ್ತೀನಿ ಅಂತ ಹೋದಣ್ಣ. ಯಾಕಣ್ಣ, ಏನಾದ್ರೂ ಹೇಳ್ಬೇಕಿತ್ತ? ಹೇಳಿ, ಫೋನ್ ಮಾಡಿ ಹೇಳ್ತೀನಿ. ಏನ ತರಕಾರಿ ನೆನ್ನೆ ಆಗ್ಲೇ ತಂದಾಯ್ತು ಅಂತ ಹೇಳಿದ್ದ, ಇವತ್ತು ಯಾಕೆ ಹೋದ ಮತ್ತೆ? ಅದು ಒಂದ್ 2-3 ಐಟಮ್ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ದಣ್ಣ, ಅದನ್ನ ತರಕ್ಕೆ ಅಂತ ಹೋಗಿದ್ದಾನೆ. ಹೇಳಿ, ಫೋನ್ ಮಾಡಿ ಹೇಳ್ಬಿಡ್ಲಾ? ಏನೂ ಇಲ್ಲ, ಇಲ್ಲಿ ಹೋಟ್ಲಲ್ಲೆಲ್ಲೋ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಮಾಯಾ, ಇವನು ಪಕೋಡ ಅಂತ. ಸಾರಿ ಕಣ ಹೋಯ್ಕಿ, ಇವನ ಹೆಸರೇ ಮರ್ತ್ಬಿಟ್ಟಿದ್ದೀನಿ. ಎಲ್ಲರೂ ಅವನ್ನ ಹೀಗೆ ಕೂಗಿ ಕೂಗಿ. ನಮ್ಮ ಕೃಷ್ಣ ಇಲ್ಲ ಅಂತಂದ್ರೆ ಹೋಟೆಲ್ನ ಮ್ಯಾನೇಜ್ ಮಾಡೋದು ಇವನೇ. ಹಾ, ಇವ್ರನ್ನ ತುಂಬಾ ಸಲ ನೋಡಿದೀನಿ. ಕೃಷ್ಣನ್ ಜೊತೆ 1-2-3 ಸಲ ಮನೆಗೂ ಬಂದಿದ್ರು. ಹಾ, ನಮ್ ಕೃಷ್ಣನು ಇವನು ಒಂಥರ ಚಡ್ಡಿ ದೋಸ್ತ್ ಇದ್ದಂಗೆ ಅಲ್ವೇನೋ? ಹಾ ಮಾಯಾ, ನಮ್ ಕೃಷ್ಣ ನೋಡು ಯಾವಾಗ್ಲೂ ಹಿಂಗೇನ. ಅವನು ಕೆಲ್ಸ ಕೆಲ್ಸ ಅಂತಿರ್ತಾನೆ. ಅವನು ಮನೇಲಿ ಹೊತ್ತು ಕಳಿಯೋದಕ್ಕಿಂತ ಜಾಸ್ತಿ ಹೋಟ್ಲಲ್ಲಿರೋದೇ ಹೆಚ್ಚು. ಮತ್ತೆ ನಮ್ ಖಾಯಂ ಕಸ್ಟಮರ್ಸ್ ಯಾರಾದ್ರೂ ಬಂದ್ಬಿಡ್ಲಿ, ಅವ್ರ ಆರ್ಡರ್ ಕೊಡೋಕ್ಕೂ ಮುಂಚೆ ಅವ್ರಿಗೇನ್ ಬೇಕೋ ಅದನ್ನ ಹಂಗೆ ತಂದು ಮುಂದೆ ಇಟ್ಬಿಟ್ಟಿರ್ತಾನೆ. ನಾನ್ ಇವನ್ ಜೊತೆ ಹೊರಗ್ ಬಂದಿದ್ದೀನೋ ಅಥವಾ ಈ ಕೃಷ್ಣನ್ ಪುರಾಣ ಕೇಳಕ್ ಬಂದಿದ್ದೀನೋ ನನ್ಗೆ ಗೊತ್ತಿಲ್ಲ. ಬಾಯ್ ತೆಗೆದ್ರೆ ಬರೀ ಕೃಷ್ಣ ಕೃಷ್ಣ ಅನ್ನೋದೇ ಆಗೋಯ್ತು. ಹಾ ಮಾಯಾ, ನೀನ್ ಯಾವತ್ತು ನಮ್ಮ ಹೋಟ್ಲಲ್ಲಿ ಕಾಫಿ ಟೇಸ್ಟ್ ಮಾಡಿಲ್ಲ ಅಲ್ವಾ? ಇವತ್ತು ಟೇಸ್ಟ್ ಮಾಡಿ ನೋಡು, ಆಮೇಲೆ ಕಾಫಿಗೋಸ್ಕರನೇ ನೀನ್ ನನ್ನ ಜೊತೆ ಹೋಟ್ಲಿಗೆ ಬರ್ತೀಯ. ಪಕೋಡ? ಈ ಬಿಸಿಲಲ್ಲಿ ಕಾಫಿ ಎಲ್ಲ ಬೇಡ. ನೀವ್ ಬರ್ತಾ ಒಂದು ಪಾರ್ಕ್ ತೋರ್ಸಿದ್ರಲ್ಲ, ಹೋಗಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣವಾ? ಹಾ ಸರಿ. ಹಾ ಪಕೋಡ, ನಾನು ಮಾಯ ಎಲ್ಲ ಪಾರ್ಕ್ ಹೋಗಿ ಬರ್ತೀವಿ. ಕೃಷ್ಣ ಬರೋವರೆಗೂ ಹೋಟ್ಲ್ ಕಡೆ ಹುಷಾರ್ ಕಣೋ. ಆಯ್ತಣ್ಣ. ಅಯ್ಯಯ್ಯೋ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತಾರೆ. ಆದ್ರೆ ಇದಂಗಾಗ್ಲಿಲ್ಲ. 2 ಅಲ್ಗಿನ ಕತ್ತಿ ಆ ಕಡೆ ಮಿಸ್ ಆದ್ರೆ ಈ ಕಡೆ ಚುಚ್ಕೊಳ್ಳುತ್ತೆ, ಈ ಕಡೆ ಮಿಸ್ ಆದ್ರೆ ಆ ಕಡೆ ಚುಚ್ಕೊಳ್ಳುತ್ತೆ. ಅಯ್ಯಯ್ಯೋ, ಕೃಷ್ಣ ಬೇರೆ ಅದೇ ಪಾರ್ಕಲ್ಲಿ ಇದ್ದಾನೆ, ಇವ್ರು ಬೇರೆ ಅದೇ ಪಾರ್ಕ್ ಹೋಗ್ತಿದ್ದಾರೆ. ಹೆಂಗಪ್ಪ ಮುಂದೆ ದೇವ್ರೆ? ಕಷ್ಟ ಕಷ್ಟ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವೇ. ನಾನ್ ಹುಡುಗ ಆಗಿ ನೀನ್ ಹುಡುಗಿಯಾಗಿ ಹುಡ್ಬೇಕಿತ್ತು. ಜಸ್ಟ್ ಮಿಸ್ ಆಗಿದೆ ಅಷ್ಟೆ. ಯಾಕ್ರಿ, ನಾನೇನ್ ಮಾಡ್ದೆ ಅಂತದ್ದು? ಇನ್ನೇನು, ಏನ್ ಮಾಡ್ದೆ ಅಂತ ಬೇರೆ ಕೇಳ್ತೀಯ? ಮದ್ವೆ ಆಗೋ ಹುಡುಗಿ ಜೊತೆ ಬರೋದಕ್ಕೂ ಇಷ್ಟ ಹಚ್ಕೋತಾ ಇದ್ಯಲ್ಲ. ಮದ್ವೆ ಆದ್ಮೇಲಾದ್ರೂ ಧೈರ್ಯವಾಗಿ ಬರ್ತೀಯ, ಅವಾಗ್ಲೂ ಹೀಗೇನಾ? ಅದೆಲ್ಲ ಮದ್ವೆ ಆದ್ಮೇಲೆ ನೋಡ್ಕೊಳೋಣ ಬಿಡಿ. ಮದ್ವೆ ಆದ್ಮೇಲೆ ನೋಡ್ಕೊಳ್ಳೋದ್ನೆಲ್ಲ ನಾನು ನೋಡ್ತೀನಿ ಬಿಡು. ಅದ್ ಸರಿ, ಪಾರ್ಕಲ್ಲಿ ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡ್ದ್ಯಾ? ನೋಡ್ದೆ. ಏನ್ ಕಾಣಿಸ್ತು? ಯಾರೋ ಇಬ್ರು ಐಸ್ ಕ್ರೀಮ್ ತಿಂತಾ ಇದ್ರು, ಇನ್ನಿಬ್ರು ಪಾಪ್ಕಾರ್ನ್ ತಿಂತಾ ಇದ್ರು, ಇನ್ ಕೆಲವೊಬ್ರು ಹರಟೆ ಹೊಡಿತಾ ಇದ್ರು. ಅದ್ರಲ್ಲೇನಿದೆ? ಅಯ್ಯೋ ನಿನ್ ತಲೆ. ಅವರೆಲ್ಲ ಅವ್ರ ಹುಡುಗಿರ್ಗೆ ಪಾಪ್ಕಾರ್ನ್, ಐಸ್ ಕ್ರೀಮು, ಚಾಕ್ಲೇಟ್ ಎಲ್ಲ ಕೊಡಿಸ್ತಾ ಇದಾರೆ. ನೀನು ಇದ್ಯಾ? ಅಷ್ಟೇ ತಾನೇ, ನಾನೇನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಬನ್ರಿ, ಪಕ್ಕದಲ್ಲೇ ನಮ್ ಹೋಟ್ಲ್ ಇದೆ, ಏನ್ ಬೇಕೋ ಹೊಟ್ಟೆ ತುಂಬಾ ತಿನ್ನಿ. ಇವನಿಗ್ ಹೇಗಪ್ಪ ಹೇಳೋದು? ಈಗಿನ ಕಾಲದ ಹುಡುಗರಿಗೆ ಹೈಸ್ಕೂಲ್ ದಾಟೋದ್ರೊಳಗೆ 5 ಹುಡುಗಿರ್ ಕ್ರಶ್ ಇರ್ತಾರೆ. ಅಂತದ್ರಲ್ಲಿ ಇವನಿಗೆ ಇರೋ ಒಂದ್ ಹುಡುಗಿನ ಮೇಂಟೈನ್ ಮಾಡಕ್ ಬರ್ತಿಲ್ವಲ್ಲ. ಪಕೋಡ, ಇವನೇನ ಕಾಲ್ ಮಾಡ್ದ? ನೀನ್ ನನ್ ಜೊತೆ ಬಂದಿರೋದೇ ದೊಡ್ಡ ವಿಷಯ, ಅದ್ರಲ್ಲಿ ಇದ್ ಬೇರೆನಾ? ನೀನು ನನ್ ಜೊತೆ ಇದ್ದಾಗ ಫುಲ್ ಟೈಮ್ ನನ್ಗೆ ಕೊಡ್ಬೇಕು, ಅರ್ಥ ಆಯ್ತಾ? ಅಯ್ಯ, ಫೋನ್ ರಿಸೀವ್ ಮಾಡಪ್ಪ. ಕಳ್ಳನ್ ಮಗ, ಹುಡುಗಿ ಪಕ್ಕದಲ್ಲಿದ್ರೆ ಫೋನೇ ರಿಸೀವ್ ಮಾಡಲ್ಲ. ಏನ್ ಗುರು,